ಫಸ್ಟ್ಲಿ IAS ನಿಜವಾಗ್ಲೂ ಅಷ್ಟೊಂದು ಕಷ್ಟನಾ? ನನ್ನ ಪ್ರಕಾರ ಇದು ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದ್ರೆ ಸ್ವಲ್ಪ ಈಸಿ ಅನಿಸುತ್ತೆ. ಇದು ಚಕ್ರವ್ಯೂಹ ಅಂತಲೇ ಹೇಳ್ಬೋದು. ಎಂಟ್ರಿ ಈಸಿ ಇದೆ. ಅಭಿಮನ್ಯುಗೂ ಸಹ ನಾಲೆಡ್ಜ್ ಇತ್ತು ಎಂಟ್ರಿ ಆಗೋದು ಈಸಿ. ಎಕ್ಸಿಟ್ ಕಷ್ಟ ಇದೆ. ಎಕ್ಸಿಟ್ ಯಾಕೆ ಕಷ್ಟ ಅದು ನೆಕ್ಸ್ಟ್ ಕ್ವೆಶನ್. ತುಂಬ ಕಷ್ಟ ಎಲ್ಲಿ ಬರುತ್ತೆ ಅಂದರೆ ನಾವು ಒಂದು ಪ್ರಾಮಿಸ್ ಮಾಡಿಕೊಂಡು ಒಳಗೆ ಹೋಗ್ತೀವಿ. ಈಗ ಒಂದು ಕ್ಯಾಂಡಿಡೇಟು ಪ್ರಿಪೇರ್ ಆಗಬೇಕಂತ ಒಳಗೆ ಹೋದಾಗ 1 ವರ್ಷ ಪೂರ್ತಿ ಪ್ರಿಪೇರ್ ಆಗಬೇಕು. ಅದಾದ ನಂತರ 1 ವರ್ಷ ನಾನು ವೇಸ್ಟ್ ಮಾಡಿಬಿಟ್ನಲ್ಲ ಅಂತ ಮತ್ತೆ ಹೊರಗೆ ಬರೋದು ಕಷ್ಟ. ಬ್ಯಾಕಪ್ ಪ್ಲಾನ್ ಇರೋದಿಲ್ಲ. ಸೊ ಹೀಗಾಗಿ ಎಂಟರ್ ಆಗೋದು ಈಸಿ, ಹೊರಗೆ ಬರೋದು ತುಂಬಾ ಕಷ್ಟ ಇದೆ ಸುಮಾರಷ್ಟು ಸ್ಟೂಡೆಂಟ್ಸ್ಗೆ. ಆದರೆ ಎಂಟರ್ ಆಗಬೇಕಾದಾಗ ಯಾವ ಮನಸ್ಥಿತಿ ಇಟ್ಕೊಂಡು ಎಂಟರ್ ಆಗಬೇಕು? ಎಂಟ್ರ್ ಆಗಬೇಕಾದ್ರೆ ಮನಸ್ಥಿತಿ ಯಾವ ರೀತಿ ಇರಬೇಕು ಅಂದರೆ 2 ವರ್ಷ ಅಟ್ಲೀಸ್ಟ್ ನಾನು ಈ ಎಕ್ಸಾಮ್ಗೆ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಎಂಟ್ರ್ ಆದರೆ ಬೆಟರ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.